ಇವತ್ತು ನನ್ನ ಬರ್ತ್ಡೇ ಯಾರು ವಿಷಯ ಮಾಡಲಿಲ್ಲ, ನಿಮಗೆ ಬೇಸಾಕಕ್ಕೆ ತಂದಾಕಕ್ಕೆ ಮಾಡಾಕಕ್ಕೆ ನಾನು ಬೇಕು ಅಂತ ಹೇಳಿ ಗುಣ್ಗುಡ್ತಾ ಇದ್ರಂತೆ. ನಮ್ಮ ಅಮ್ಮನ ಬರ್ತ್ಡೇ ಮರೆಯೋಕ್ಕೆ ಕಾರಣ ಏನಂದರೆ ಈ ಇಯರ್ ನಮ್ಮ ಅಮ್ಮನೇ ಎಲ್ಲೋ ನೆನಪು ಮಾಡಿದ್ದಾರೆ ನಮ್ಮ ಅಕ್ಕಂಗೆ. ಎಲ್ರಿಗೂ ನಮಸ್ಕಾರ. ಹಾಗೆ ನಾನು ತೇಜರಾಮ್ ಹಬ್ಬಕ್ಕೆ ಹಾಕಿದ ಆರೆಂಜ್ ಕಲರ್ ಡ್ರೆಸ್ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾ ಇದ್ರಿ. ನಾನು ಬೆಂಗಳೂರಲ್ಲಿ ಬಂದಾಗ ಶಾಪಿಂಗ್ ಮಾಡಿದ್ದೆ ಅದನ್ನು. ಹಾಗೆ ನನ್ನ ಮಗಳಿಗೂ ಕೂಡ ಸೈಕಲ್ ತೊಗೋಬೇಕು ಅಂತ ಒಂದು 2 ತಿಂಗಳಿಂದ ಅಂದ್ಕೊಂಡು ಆನ್ಲೈನಲ್ಲೆಲ್ಲ ನೋಡ್ತಾ ಇತ್ತು. ಆವಾಗ ನಾವು ಬೆಂಗಳೂರಲ್ಲಿ ಇದ್ವಲ್ಲ, ಸೊ ಬೆಂಗಳೂರಿಗೆ ತರಿಸ್ಕೊಂಡ್ರೆ ನನ್ನ ಮಗಳಿಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅವಳು ಹೆಚ್ಚಾಗಿ ಊರಲ್ಲಿರೋದ್ರಿಂದ ಊರಿಗೆ ಬಂದಾಗ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಸೊ ಈಗ ಊರಿಗೆ ಬಂದಿದ್ವಲ್ಲ ಅಂತ ಇವಾಗ ತಗೊಳ್ಳೋಣ ಅಂತ ಹೇಳಿ ಬಂದು ಸೈಕಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗೊತ್ತಾಯ್ತು ಇವತ್ತು ನಮ್ಮ ಅಮ್ಮನ ಬರ್ತಡೇ ಅಂತ ಹೇಳಿ. ಇನ್ನೇನು ಹಾಸನ ಬಂದಿದ್ವಲ್ಲ, ಅಮ್ಮಂಗೆ ಸೀರೆ ತಗೊಂಡು ಹೋಗೋಣ ಅಂತ ಹೇಳಿ ಅಮ್ಮಂಗೆ ಗೊತ್ತಿಲ್ದಾಗೆ ಸರ್ಪ್ರೈಸ್ ಆಗಿ ತಗೊಳ್ತಾ ಇದ್ದೀನಿ. ನಮ್ಮ ಅಮ್ಮನ ಬರ್ತ್ಡೇ ಮರೆಯೋಕ್ಕೆ ಕಾರಣ ಏನಂದ್ರೆ ಇಷ್ಟು ವರ್ಷ ಮಾಡ್ಕೊ ಬರ್ತಾ ಇದ್ದಿದ್ದು ಒಂದು ಡೇಟು, ಈಗ 2-3 ವರ್ಷದ ಹಿಂದೆ ಗೊತ್ತಾಯ್ತು ನಮಗೆ ಆ ಡೇಟ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಮ್ಮಮ್ಮ ಅನ್ಕೊಂಡಿದ್ದು 1ನೇ ತಿಂಗಳು 6ನೇ ತಾರೀಕು ಅಂತ ಹೇಳ್ಬಿಟ್ಟು, ಆಕ್ಚುಲಿ 6ನೇ ತಿಂಗಳು 1ನೇ ತಾರೀಕು. ಈ ಡೇಟ್ ಗೊತ್ತಾಗಿದೆ ನಮಗೆ ಈಗ 2 ವರ್ಷದಿಂದ. ಸೊ ಹಾಗಾಗಿ ಲಾಸ್ಟ್ ಇಯರು ಹಿಂಗೆ ಮರ್ತ್ಕೊಂಡ್ಬಿಟ್ಟು ಈ ಇಯರು ನಮ್ಮ ಅಮ್ಮನೇ ಎಲ್ಲೋ ನೆನಪು ಮಾಡಿದ್ದಾರೆ ನಮ್ಮ ಅಕ್ಕಂಗೆ. ಅಕ್ಕ ಮನೇಲಿಲ್ಲ, ಸೊ ಹಾಗಾಗಿ ಅಮ್ಮ ಇವತ್ತು ನನ್ನ ಬರ್ತ್ಡೇ ಯಾರು ವಿಷಯ ಮಾಡಲಿಲ್ಲ, ನಿಮಗೆ ಬೇಸಾಕಕ್ಕೆ ತಂದಾಕಕ್ಕೆ ಮಾಡಾಕಕ್ಕೆ ನಾನು ಬೇಕು ಅಂತ ಹೇಳಿ ಗುಣ್ಗುಡ್ತಾ ಇದ್ರಂತೆ. ಹಾಗಾಗಿ ಅಕ್ಕ ಫೋನಲ್ಲಿ ಅಮ್ಮ ಬೈತಾ ಇದ್ದಾರೆ ಅಂತ ಹೇಳಿ ಅಕ್ಕ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ, ನನಗೂ ಮರ್ತು ಹೋಗಿತ್ತು. ಸೊ ಹಾಗಾಗಿ ಅಮ್ಮಂಗೆ ಒಂದು ಸೀರೆ ತೊಗೊಳ್ಳೋಣ ಒಳ್ಳೆ ಚೆನ್ನಾಗಿರೋದು ಅಂದ್ಕೊಂಡೆ. ಬಟ್ ಅಮ್ಮಂಗೆ ಕಡಿಮೆ ದುಡ್ಡಲ್ಲಿ 2-3 ಸೀರೆ ತೊಗೊಂಡ್ರೆ ಖುಷಿಯಾಗುತ್ತೆ. ಸೊ ಹಾಗಾಗಿ ಅದೇ ದುಡ್ಡಿಗೆ 1-2 ಸ್ಯಾರಿ ತೊಗೊಂಡೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಸೀರೆ ಮತ್ತು ಪಾತ್ರೆಗಳಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಪಾತ್ರೆ ಬೇಡ, ಇರೋದಿಬ್ಬರಿಗೆ ಇನ್ನೇನು ಸಾಕಲ್ವಾ ಅಂತ ಹೇಳಿಬಿಟ್ಟು ಇರೋ ಪಾತ್ರೆನೇ ಯೂಸ್ ಮಾಡಲ್ಲ. ಹಾಗಾಗಿ ಸೀರೆಗಳು ತೊಗೊಂಡೆ. ಈ 3 ಸೀರೆಯಲ್ಲಿ ಯಾವುದೋ 1-2 ತೊಗೊಂಡಿದ್ದೀನಿ, ಯಾವುದು ಅಂತ ಹೇಳ್ಬಿಟ್ಟು ಮನೆಗೆ ಹೋದಾಗ ಗೊತ್ತಾಗುತ್ತದೆ. ಇಷ್ಟು ವರ್ಷ ಆದರೂ ನಮಗೆ ಸೀರೆ ನಮ್ಮಮ್ಮ ಯಾವ ಥರ ಇಷ್ಟಪಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆ ಕಲರ್ ತೊಗೊಬಂದಾಗ ಈ ಕಲರ್ ಬೇಕು ಅಂತಾರೆ, ಅಥವಾ ಈ ಕಲರ್ ತೊಗೊಬಂದಾಗ ಆ ಥರ ಹೂವು ಇರಬೇಕಾಗಿತ್ತು ಅಂತಾರೆ. ಸೊ ಏನೋ ಅಮ್ಮಂಗೆ ಖುಷಿ ಪಡ್ಸೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇರೋದ್ರಲ್ಲಿ ಅಮ್ಮಂಗೆ ಗೊತ್ತಿಲ್ದಂಗೆ ತಗೋದ್ರೆ ಖುಷಿ ಪಡ್ತಾರೆ ಅಂತ ಹೇಳಿ ತೊಗೊಂಡು ಹೋದೆ. ನಾನು ಆ್ಯಕ್ಚುಲಿ ಸೀರೆ ಎಲ್ಲ ತೆಗಿಯೋಕ್ಕೆ ನನಗೆ ಅಷ್ಟಾಗಿ ಗೊತ್ತೂ ಇಲ್ಲ. ಅಕ್ಕನೇ ಎಲ್ಲ ನೋಡ್ಕೊಳ್ಳೋದು, ನನಗಾಗಲಿ ಅಮ್ಮಂಗಾಗಲಿ ಅಕ್ಕಂಗಾಗಲಿ. ಅಕ್ಕ ಯಾವ್ದು ಚೆನ್ನಾಗಿದೆ ಅಂತಲ್ಲ ಅದು ಬಿಟ್ಬಿಟ್ಟು ನಾನು ಬೇರೆ ತೊಗೊಳ್ತೀನಿ. ಯಾಕಂದರೆ ಅವ್ರ ಟೇಸ್ಟೇ ಬೇರೆ, ನನ್ನ ಟೇಸ್ಟೇ ಬೇರೆ. ನಾನು ಯಾವಾಗಲೂ ನಾವು 3 ಜನನೂ ಕೂಡ ಹಾಸನಲ್ಲಿ ಮಧು ಸಿಲ್ಕ್ಸ್ ಅಲ್ಲೇ ತಗೊಳ್ಳೋದು. ಎಷ್ಟೋ ಸರಿ ಅಂದ್ಕೊಂಡಿರ್ತೀವಿ ಬೇರೆ ಶಾಪಿಗೆ ಹೋಗೋಣ ಅಂತ, ಹಂಗೆ ಅಂದ್ಕೊಂಡು ಹೋಗಿದ್ದೀವಿ, ಅಲ್ಲಿ ಸಮಾಧಾನ ಆಗದಲ್ಲೇ ಮತ್ತೆ ಲಾಸ್ಟಿಗೆ ನಾವು ಮದುಗೆ ಬಂದು ತಗೊಳ್ಳೋದು. ಹಾಗೆ ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಈ ಸೀರೆ ಬ್ಲ್ಯಾಕ್ ಕಲರ್ ತೊಗೊಂಡಿದ್ರು, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಅಮ್ಮಂಗೆ, ತುಂಬ ಗ್ರ್ಯಾಂಡಾಗಿ. ಹಾಗೆ ನಮ್ಮ ರಾಣಿಯವರು ಕೂಡ ಅದೇ ಥರದ ಆಂಟಿಗೆ ತೊಗೊಬಂದಿದ್ರಲ್ಲ, ಅದೇ ಥರದ್ರಲ್ಲಿ ಕಲರ್ ಬೇರೆ ಇದ್ದರೆ ತಗೊಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಅವರಿಗೆ ಅಂತ ಹೇಳಿಬಿಟ್ಟು ಪಿಂಕ್ ತೊಗೊಂಡು ನಾವು ಹೊರಟೆ. ನಮ್ಮೂರಲ್ಲಂತೂ ವಿಪರೀತ ಮಳೆ ತೀರ್ದು 2 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಬಿಸಿಲೇ ನಾವು ಕಂಡೆ 2 ತಿಂಗಳಾಯಿತು. ನಮ್ಮ ಅಮ್ಮನ ಬರ್ತಡೆಗೆ ಸಂಜೆ ಆದರೂ ನಮ್ಮ ಪಪ್ಪ ಇನ್ನೂ ಬರ್ತ್ಡೇ ವಿಶ್ ಮಾಡಿರಲಿಲ್ಲಂತೆ. ಸೊ ಹಾಗಾಗಿ ಅಮ್ಮ ಕೇಳ್ತಿದ್ರು, ನಿಮ್ಮ ಅಪ್ಪನೇ ವಿಶ್ ಮಾಡಿಲ್ಲ ನೋಡು ಅಂತ ಹೇಳಿ. ಅದಕ್ಕೆ ಪಪ್ಪ ನೀನು ವರ್ಷ ತಿಂಗಳು ಡೇಟು ಎಲ್ಲ ಚೇಂಜ್ ಮಾಡ್ಕ, ನಿನಗೆ ತಿಂಗಳಿಗೆ 3 ಸರಿ ವಿಶ್ ಮಾಡ್ತೀವಿ ಅಂತ ಇನ್ನು ಜೋರು ಮಾಡ್ತಾಯಿದ್ರು. ಅಮ್ಮ ನಮ್ಮಮ್ಮ ಜನ ಹ್ಯಾಪಿ ಬರ್ತ್ಡೇ ಅಮ್ಮ. 3-4 ವರ್ಷದಲ್ಲಿ ಯಾಕೋ ಇದು ಟಿಸಿ ನೋಡಿದ್ರೆ ಅದೇ ಜಾಗ ಏನು ಕಡಿಮೆ ಮಾಡಲಿಲ್ಲ. ನಿಧಾನ ಅಪ್ಪ ಫೋನ್ ಮಾಡಿದ್ರು. ಹೇಗಿದೆ ಡ್ಯಾಡಿ? ಟೊಪ್ಪಿ ತೆಗಿರಿ ಡ್ಯಾಡಿ, ನಿಮ್ ಮುಖನೇ ಕಾಣಿಸಲ್ವಲ್ಲ ಡ್ಯಾಡಿ. ಹಾ ಅದು ಆಮೇಲೆ ಮಡ್ಸಿರಂತ ನೋಡಿ. ಪಾಪ ನಮ್ಮ ಪಪ್ಪ ಥಿಂಗ್ಸ್ ಯಾವಾಗ ಹೆಂಗೆ ಇಡ್ಬೇಕು ಹಂಗೆ ಫಸ್ಟ್ ಕ್ಲೀನ್ ಮಾಡ್ಬಿಡ್ತಾರೆ. ಸೈಕಲ್ ನೋಡಿ ಡ್ಯಾಡಿ ಮೊದಲು ಹೇಗಿದೆ. ಸೈಡ್ ಬಂದ್ರು ಎಷ್ಟು ಕೊಡ್ಬೋದು ಡ್ಯಾಡಿ ಸೈಕಲ್? ಅಕ್ಕ ಎಷ್ಟು ನೀನು ಗೆಸ್ ಮಾಡೆ? 9.5. ನಮ್ ಡ್ಯಾಡಿ ಲಾಸ್ಟ್ ಟೈಮ್ ಇದನ್ನ ಅವ್ಳು ಕಲಿಯಲ್ಲ ಅಂತ ಸಿಟ್ಟು ಬಂದು ಕಿತ್ತು ಬಿಸಾಕಿದ್ರು. ಸರಿ ಸರಿ ಅಲ್ಲ, ಫಸ್ಟ್ ಇದು ಕಲೀಲಿ ತಡೀರಿ ಅವಳು. ಚೆನ್ನಾಗಿದೆ ಡ್ಯಾಡಿ ಕಲರು? ಎಷ್ಟು ಕೊಡ್ಬೋದು? 9.5 ಅಂತ ಅಕ್ಕ ಹೇಳಿದಾಳೆ. ಚಿಕ್ಕ ಎಷ್ಟು ಕೊಡ್ಬೋದಾ? 10,000 10 ಅಥವಾ 11. ತಡಿ ಡ್ಯಾಡಿ ಗೆಸ್ ಮಾಡ್ಲಿ.
ಏನೋ ಒಂದು 10 ಒಳಗಡೆ ಯಾವ ಇಲ್ಲ. ಹಾ ಹೇಳ ಬಿಟ್ಟಲ್ಲ ಏ 10:30 ಕಣ. ಇನ್ನೊಂದು ಎಲ್ಲೋ ಕಲರ್ ಅಲ್ಲೇ ನನ್ನ ಫೋನ್ ವಿಡಿಯೋನೂ ಕೂಡ ಫಸ್ಟ್ ಬಂದ್ರೆ ಮಾತ್ರ ಫಸ್ಟ್ ರ್ಯಾಂಕ್. ಮತ್ ಸೈಕಲ್ ಅಂತ ಅಲ್ಲಿ ಇನ್ನೊಂದು ಸೈಕಲ್ ಇದೆಯಲ್ಲ ಅಂತ ಈಗ ಬರುವಾಗ ಯೋಚನೆ ಮಾಡ್ತಾವನಿ. ಅದೇ ಚಿಕ್ಕವಂಗಾಗುತ್ತೆ, ಚಿಕ್ಕವಂದು ಇವನಿಗೆ ಮುಂದಿನ ವರ್ಷ. ಓಕೆ ಸೈಕಲ್ ಇನ್ನೇನು ಇದು ಇವಳ್ದು ನಾವು ತಗೋಬೇಕು. ಅಲ್ಲಿ ನಂದಿದೆಯಲ್ಲ ತಗೊಂಡು ಓಡ್ಸಾಕ. ಹಾಗೆ ಬರ್ತಾ ಕೇಕ್ ಮತ್ತೆ ಅಮ್ಮಂಗೆ ಸೀರೆ ತಗೋಬಿಟ್ಟು ಬಂದು ಅದೇ ಅದು ಇಲ್ಲಿಗೆ ಹಾಕೊಂಡಿದ್ರು ಅಂತ ಕೇಕ್ ಕಟ್ಕೊಡಕ್ ನಾನು ಇರ್ಬೇಕು ಅಂತ ಎಲ್ಲ ಕಲ್ಸ್ಬಿಟ್ಟಿದ್ದಾನೆ ಈಗ. ಅಮ್ಮ ರೆಡಿಯಾಗಿ ಕೇಕ್ ಕಟ್ ಮಾಡಿ ಬರೋದ್ರೊಳಗೆ ನಮ್ಮ ಚಿಕ್ಕವಂಗೂ ನನ್ನ ಮಗಳಿಗೂ ದೊಡ್ಡ ಜಗಳ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅವಳೊಂದಿಕ್ಕು ಇವಳೊಂದಿಕ್ಕು ಹಾಗೆ ಇವಳು ಅಳ್ತಾ ಕೂತಿದ್ದಳೆ, ಅವಳು ಸಿಟ್ಟು ಮಾಡ್ಕೊಂಡು ನೀವ್ ಎದ್ಕ ಅಂತ ಅಲ್ಲ, ಎತ್ಕೊಳ್ಳಿ ಅಂತ ಎತ್ಕೊಳ್ಳಿ ನೀವು ಅಮ್ಮ ಕೇಕ್. ಅಲ್ಲಿ ಸಿಟ್ಟು ಬರ್ಬೇಕು. ನೀವೆಸಮ್ಮ ಯಾಕೆ ಎದುರ್ತಿದ್ಯಾ? ಅವನ ಕೈಲಿ ಯಾರು ಕೊಟ್ಟರು? ಏನು ಅದೇನು ಹತ್ಯೆ ಬೆಂಕಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ವಿಶ್ ಯು ಹ್ಯಾಪಿ ಬರ್ತ್ಡೇ. ಬನ್ನಿ ಅತ್ತೆ, ಬನ್ರಿ ಜಿ, ಬನ್ರಿ ಅತ್ತೆ. ಡ್ಯಾಡಿ ಚೆನ್ನಾಗಿದೆ ನೋಡಿ. ಇನ್ನೇನು ಅಮ್ಮ ತಿನ್ನಲ್ಲ. ಬನ್ರಿ ಅತ್ತೆ, ಹೋಗಿ ಅಜ್ಜಿ ಅಲ್ಲಿಗೆ. ಸುದ್ದಿ ನಾನು ಹೇಳಕ್ಕ ಕೇಳ್ದಲ್ಲಕ್ಕ. ಕೊಡು ಮನೆ. ಅಮ್ಮ ಅನ್ಸಕ್ಕಜ್ಜಿ, ಅಮ್ಮ ತಿನ್ನಲ್ಲ. ಸಂತ ಕಲಿಪ ಅತ್ತೆ ತಿನ್ಸ್ಕೊಬೇಕು. ಗೊತ್ತಿಲ್ಲಮ್ಮ ಕನ್ನಡ. ಬಾರ ಚುಪ್ಪಿ. ಇಷ್ಟೇ ನಮ್ಮ ಅಮ್ಮನ ಬರ್ತಡೇ ಮುಗ್ದೇ ಹೋಯ್ತು. ಅಂದರೆ ರಾತ್ರಿ ಏನಕ್ಕೆ ಇಟ್ಕೊಳ್ಳೋದು, ಬೆಳಗ್ಗೆ ಸಂಜೆ ಟೈಮ್ ಹೊರಗೆ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಆಟ ಆಡ್ಕೊಂಡಿರ್ತಾರಲ್ಲ ಅಂತೇಳಿ ಇವಾಗ ಇಟ್ಕೊಂಡು. ನಮ್ಮ ಪಪ್ಪಂಗೆ ಅಮ್ಮಂಗೆ ಇದೆಲ್ಲ ಇಷ್ಟ ಇಲ್ಲ, ಸ್ವಲ್ಪ ಮುಜುಗರ ಅಂತ ಹೇಳ್ತಿರ್ತಾರೆ. ನಾವು ಇನ್ನೇನು ಅವ್ರು ನಮಗೆ ಮಾಡಿದಾರಲ್ಲ ಅವರಿಗೆ ಅಂತ ನಾವು ಮಾಡೋದು ಈಗ ಸಿಂಪಲಾಗಿ ಚಿಕ್ಕದಾಗಿ ಸ್ಮೂತ್ ಆಗಿದೆ. ಅದಕ್ಕೆ ಅದು ನೋಡೇ ತೊಗೊಬಂದೆ. ಇದೊಂದು ಸೀರೆ ತೊಗೊಂಡೆ. ಮತ್ತು ಇನ್ನೊಂದು ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ಅದು ನಂಗೆ ಇಷ್ಟ ಆಯಿತು. ಇನ್ನೊಂದು ಕಲರ್ ಇತ್ತು, ನೀಲಿ. ನೀಲಿ ಬೇಡ. ಬೇಡವಾ? ನಿಮಗೆ ಇಷ್ಟ ಆಯ್ತಿದ್ದು? ಓಪನ್ ಮಾಡಿದ್ದೇನೆ. ಈ ಡಿಸೈನ್ ಇಲ್ಲ ನನಗೆ, ಈ ಡಿಸೈನ್ಸ್ ಇದೆ ಚೆನ್ನಾಗಿದೆ. ಅದು ಬ್ಲೌಸು ಅಲ್ಲ, ಸೆರಗು. ಅದು ಒಳಗಡೆ ಇರೋದು ಸ್ಮೂತ್ ಆಗಿದೆ. ಈ ಕಲರ್ ಈ ಗ್ರೀನ್ ಇರಲಿಲ್ಲ. ಇಲ್ಲ ಚೆನ್ನಾಗಿದೆ. ಹೋಗತ್ತೆ ನಿಮಿಷ ಸೆಲೆಕ್ಟ್ ಮಾಡಿದೆ. ಡಬಲ್ ಬಾರ್ಡ್ರ್. ಆ ವೈಟ್ ಫ್ಲವರ್ ಇಷ್ಟ ಆಯ್ತು ನನಗೆ. ಅದೇ ಚೆನ್ನಾಗಿದೆ. ಇದು ವೈಟ್ ಬಂದಿಲ್ವಾ? ಅಮ್ಮನೇ ಕರ್ಕೊಂಡೋಗಿದ್ರೆ ಇಷ್ಟಪಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಇದು 2 ಸೀರೆನೂ ಅಮ್ಮಂಗೆ ಗೊತ್ತಿಲ್ದಂಗೆ ತಗೊಬಂದಲ್ಲ. ಆ್ಯಕ್ಚುಲಿ 2 ಸೀರೆ ಇಷ್ಟಪಟ್ಟಿದ್ದಾರೆ. ಹಾಗೆ ಇಲ್ಲಿ ಅಮ್ಮ ಮತ್ತು ಅಜ್ಜಿ ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಸಂಜೆ ಟೈಮ್ ಇದೇ ಥರ ಊಟ ಆದಮೇಲೆ ಇಲ್ಲ ಊಟಕ್ಕಿಂತ ಮುಂಚೆ. ಹೆಂಗ್ ಮಲಗಿದೆ ಮಗು? ಹೋಗ ಕಡೆ. ಏಯ್ ಅಮ್ಮ ಕೈ 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 ನಕ್ಕತ್ತೆ. ಏಯ್ ಚುಮ್ಕರ್ರಿ. ಏಯ್ ಇದು ನಮ್ಮ ಕಾಲ ಕಚ್ಚಿಗತ್ತೆ. ಏ ಕೈ ಕೈ ನೋಡಿ. ಹೊಸ ಸೈಕಲ್ ಅಲ್ವಾ, ನನ್ನ ಮಗಳು ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟಿದ್ಲು. ಸಡನ್ನಾಗಿ ಮಳೆ ಬಂದಿದ ತಕ್ಷಣ ಓಡೋಗಿ ತಗೊಬರ್ತಾ ಇದ್ದಳು. ನಾವು ಮನೆ ಒಳಗೆ ಓಡ್ತಾ ಇದ್ದೋ, ನನ್ನ ಮಗಳು ಓಡೋಗಿ ಪಾಪ ಸೈಕಲ್ ತಗೊಬಂದು ನಿಲ್ಲಿಸ್ತಾ ಇದೆ. ಹೊಸ ಸೈಕಲ್ ಅಂದರೆ ಹಿಂಗೆ ಅಲ್ವಾ, ನಾವುಗಳು ಚಿಕ್ಕದ್ರಲ್ಲಿ ಹೀಗೆ. ಇಲ್ಲ ನನ್ನ ಮಗಳು ಸೈಕಲಿಗೆ ಪೂಜೆ ಮಾಡಕ್ಕೆ ಹೋಗ್ತಿದ್ದಾಳೆ. ಎಲ್ಲ ಮಗ್ರಿ. ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ನೀನಾ? ಬಾಯ್ಲಿ ಕೂದಲು ಸರಿ ಮಾಡ್ಕೊ. ಫುಲ್ಲು ಈ ಕಡೆ ಹಿಂದೆನೂ ನಿಂದೆ ಕೂದಲದು. ನಮ್ಮ ಕ್ಲಾಸ್ ಟೀಚರ್ ನನ್ನ ಫೇವ್ರೆಟ್ ಮ್ಯಾಮು. ಲತಾ ಮ್ಯಾಮ್. ಹೌದಾ? ರಂಗೋಲಿ ಬಿಡು. ಯಾವ ರಂಗೋಲಿ ಬಿಡ್ತೀಯ ನೋಡ್ತೀನಿ. ಕೂತ್ಕೊಳ್ಳಕ್ಕೆ ನೆಲದ ಮೇಲೆ. ಕೂತ್ಕೊ. ನಿಂತ್ಕೊಂತೀಯ ನೋಡು, ಚೇರ್ ಹಾಕೊಂಡು. ಮನೇಲಿ ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿನ. ವೆರಿ ಗುಡ್. ಎದ್ದೇಳು. ಇನ್ನು ಇದಕ್ಕೆ ಕುಂಕುಮ ಇಡು, ಮಳೆ ಬರುತ್ತೆ ಬೇಗ.
ಮುಚ್ಚಿಡೋ, ರಂಗೋಲಿ ಎಲ್ಲ ಹಾಳಾಗುತ್ತೆ. ಅಲ್ಲೆಲ್ಲ ಸುಸು ಮಾಡಿದ್ರೆ ಅಲ್ಲೇ ಇಷ್ಟಾನೆ. ಅಲ್ಲಿಗೆಲ್ಲ ಸಾಕು ಸಾಕು ಸಾಕು. ನೆಕ್ಸ್ಟ್ ಅದು ತೊಡಿ ಸೈಕಲಿನ ಎದ್ದಡ್ಡಿ, ಪೂಜೆ ಮಾಡ್ಬಾ. ಅದು ತಗೊಂಡೋಗಿ ರಂಗೋಲಿ ಬೆಂಕಿಪಟ್ಟಣ ಕೆಳಗಡೆ ಇಡ್ಬೇಡ, ಮೆತ್ತಗಾಗ್ತದೆ. ಜೋಡಿ ಇಟ್ಕೊಳಪ್ಪ ಎರಡೂ, ಬಿಸಾಕ್ಬೇಡ. ಎಲ್ಲಿ ಬೇಕಲ್ಲಿ ಬಿಸಾಕ್ಬಾರ್ದು ಭುವನ. ಎರಡನ್ನೂ ಜೊತೆಗೆ ಸೇರಿಸಿ ಇಟ್ಕೊಳಪ್ಪ. ಹಾಗೆ ಹತ್ರ ಬಾ, ಎರಡು ಕಾಲು ಜೋಡಿಸು. ಅದೆಂತದು? ಹಾಂ, ಒಳ್ಳೇದು ಮಾಡಪ್ಪ. ಚೆನ್ನಾಗಿ ಓಡಿಸೋದ್ ಕಲೆ ಹೆಂಗೆ ಮಾಡಪ್ಪ. ಏಯ್ ಅಮ್ಮ, ನನ್ನ ಮಗಳಿಗೆ ಈ ಥರ ಎಲ್ಲ ಆದರೆ ಖುಷಿನೂ ಖುಷಿ. ನಮ್ಮಮ್ಮ ಹೇಳಿದ್ರು ಟ್ರೇಗೆ ಇಡು ಅಂತ ಹೇಳಿಬಿಟ್ಟು. ಪಾಪ ಒಂದೊಂದನ್ನು ಅದಕ್ಕೆ ಹೇಳ್ತಾಯಿದ್ರೆ ಹಿಂಸೆ ಆಗುತ್ತೆ. ಅದ್ರ ಏಜಿಗೆ ಎಷ್ಟು ಪಾಪ ಪ್ರೀತಿಯಿಂದ ಖುಷಿಯಿಂದ ಮಾಡ್ತಾಯಿದೆ. ಹೀಗೆ ಇಷ್ಟ ಬಂದಂಗೆ ಮಾಡಲಿ ಅಂತ ಸುಮ್ಮನಾದೆ. ಬೀಳ್ದಾಗ ಮಾಡಪ್ಪ, ಚೆನ್ನಾಗಿ ಕಲಿಯಂಗೆ ಮಾಡಪ್ಪ. ಓ ಅತ್ತಗೆ ತೆಗ್ದಿಡು. ಹಾಂ ಅಲ್ಲೇ ಇದೆ, ಚೆನ್ನಾಗಿ ತುಣಿ ತುಣಿ ತುಣಿ. ಅತ್ಸ್ ಅತ್ಸ್. ಎಸ್, ಇನ್ನೊಂದು ಮುಂದೆ. ಹಾಂ, ಸೈಕಲ್ಲು ಮೊನ್ನೆ ತಗೊಟ್ಟು ಬಂದಿದ್ದು. ನಿನ್ನೆ ಪೂಜೆ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತ ಮಾಡ್ತು. ಅಲ್ಲಿವರೆಗೂ 2 ದಿನ ಚೆನ್ನಾಗೇ ಹೊಡಿತು. ಪೂಜೆ ಮಾಡಿದ್ಮೇಲೆ ಟುಬುಕ್ ಅಂತ ಬೀಳೋದು. 1-2-3 ಸರಿ ಬಿತ್ತು. ಈಗಲೂ ಬೀಳುತ್ತೆ ನೋಡಿ. ತಡೆ ಮುಂದಕ್ಕೆ ಹೋಗು. ಹಿಂದಿಕ್ಕಡಲ್ಲೇ ಡುಗುಡು ಬಂದೈತಿ. ಇಟ್ಕೊಳ್ಳಲ್ಲ, ಕಲಿಬೇಕಿನ್ನ. ತಡಿ ಮಗ್ಳಿ. ದಿನ ಬೆಳಗ್ಗೆ ನನ್ನ ಮಗಂದಿದ್ದು ಒಂದು ಆಟ. ಅವ್ರ ಅಕ್ಕ ಸ್ಕೂಲಿಗೆ ಹೋಗುವಾಗ ಬ್ಯಾಗ್ ಹಾಕೊಳ್ಳೋದು ನೋಡಿದಾಗ ಇವನು ಹಾಕೊಂಡು ಈ ಥರ ಓಡಾಡ್ತಿರ್ತಾನೆ ಅವ್ರ ಅಕ್ಕನ ಕಳ್ಸೋವರೆಗೂ. ಅಜ್ಜ ಬಂದ್ರು, ಡೋರ್ ಓಪನ್ ಮಾಡ. ಜೋರು ನಮ್ಮನೆದ್ದು. ದಿನ ನಮ್ಮ ಪಪ್ಪ ತೋಟದಿಂದ ಬಂದರೆ, ನನ್ನ ಮಗಳು ಸ್ಕೂಲಿಂದ ಬಂದರೆ ಸಂಜೆ ಇವನೇ ಡೋರ್ ಓಪನ್ ಮಾಡ್ತಾನೆ. ಕೆಳಗಡೆ ಹಾಕಿದ್ರೆ ಅದಕ್ಕೆ ಯಾಕೆ ಕೆಳಗಡೆ ಹಾಕಲಿ, ಇವಾಗ ಮೇಲ್ಗಡೆ ಹಾಕಿಬಿಡ್ತೀವಿ. ಯಾರು ಮಗನೇ? ಯಾರು ಮಗನೇ? ತೆಗಿಯೋ. ಬಟ್ಟೆ ಕೊಳಗಿವೆ. ನೋ ನೀವು ಅಲ್ಲಿಗೆ ಬರೋದಲ್ಲ, ನಾನೇ ಬರೋದು ಅಲ್ಲಿಗೆ ಅಂತ. ಬಟ್ಟೆ ನನ್ನವೆಲ್ಲ ಕೊಳೆ ನಂದೋಗಿವೆ. ಏನ್ ಕೆಲಸ ಇಟ್ಟಿದೆ ಇವಾಗ? ಏನು ಊಟ ಕೊಡ್ತೇನೆ. ನಂದೋಗಿದ್ ನೋಡಿ ಬನ್ನಿ. ಕಡಿ ಟಬಲ್ ಕೊಡ್ಲಾ? ಸುಳ್ಳು ಸಾಕು, ಒಂದೇ ಸರಿ ಕೈ ತುಗ್ತೇನೆ. ಇಲ್ಲೇ ಸುಡ್ತೈತಿ, ನನ್ನೊಳಗೆ ಕೈ ಹಾಕಿ ಸುಡಲ್ವಾ? ಅವ ಅಜ್ಜ ಸುಟ್ಟೆ ಬಿಡ್ತಾರೆ. ಕುಡಿರ ಅವ್ನು ಗೊಜ್ಜೆ ಮಾಡಾಕ್ತಾನೆ, ಕಲ್ಗೇಜ್ ಮಾಡಾಕ್ತಾನೆ. ಕುಡ್ಸೋಣ ಅಂತಾನೆ ಬೇರೆ ಹಾಕೊಂಡಿದ್ದೀನಿ. ತಣ್ಣಗಾಯ್ತು ನಿಮಗೆ ರೆಡಿ. ಅವನ್ನ ಆಟ ಆಡಿಸ್ತಾ ಕುಡಿತಿದ್ರೆ ಅವನೇನು ಕುಡಿಯಲ್ಲಪ್ಪ. ಮತ್ತೆ ಅವ್ನು ಫೋನ್ ಜಾಸ್ತಿ ನೋಡಲ್ಲ, ಸೀರಿಯಲ್ಲು ಮತ್ತೆ ಫಿಲ್ಮು. ಓಕೆ, ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.